ಬಟ್ ನೀವೇನಾದರೂ ತಿರುಪೇಶೋಕಿಗಳನ್ನು ಮಾಡೋದಕ್ಕೆ ಐಫೋನನ್ನು ಬೈ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ನಿಮಗೂ ಸಹ ಹಣ ಅಂದರೆ ಮನಿ ಲಾಸ್ ಆಗುತ್ತೆ. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಷಾರ್ಡ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನ ಐಫೋನ್ ತೊಗೊಳ್ಬೇಕಾ ಅಥವಾ ಆಂಡ್ರಾಯ್ಡ್ ಫೋನ್ ತೊಗೊಳ್ಬೇಕಾ, ಯಾರಿಗೂ ಸಹ ಕ್ಲಾರಿಟಿ ಇರೋದಿಲ್ಲ. ಐಫೋನ್ ಏನಕ್ಕೋಸ್ಕರ ತೊಗೊಳ್ಬೇಕು, ಆಂಡ್ರಾಯ್ಡು ಏನಕ್ಕೋಸ್ಕರ ತೊಗೊಳ್ಬೇಕು, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ. ಆಯ್ತಾ, ಸುಮ್ಮನೆ ಐಫೋನನ್ನು ಬೈ ಮಾಡ್ತಾರೆ. ಈ ಐಫೋನ್ ಸುಮ್ಮನೆ ಬೈ ಮಾಡೋದ್ರಿಂದ ಏನು ಸಮಸ್ಯೆಗಳಾಗಬಹುದು ಅಂದರೆ, ಫಸ್ಟ್ ಆಫ್ ಆಲ್ ನಿಮಗೆ ಬೋರಿಂಗ್ ಅನಿಸಬಹುದು. ಅದೇ ರೀತಿ ಬೇರೆ ಹೆಚ್ಚಾಗಿ ಆಪ್ಷನ್ಸ್ ಇಲ್ಲದೇನೂ ಇರಬಹುದು ಐಫೋನಲ್ಲಿ, ಅರ್ಥ ಆಯ್ತಾ. ಬಟ್ ಆದರೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು, ನಿಮ್ಮನ್ನು ಬಡವರನ್ನಾಗಿಯೂ ಸಹ ಮಾಡಬಹುದು ಐಫೋನ್ನು. ಅಂದರೆ ಸುಮಾರು ಐಫೋನ್ ಮೊಬೈಲನ್ನು ಬೈ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಇರ್ತದೆ ಪ್ರೈಸ್, ಅರ್ಥ ಆಯ್ತಾ. ಈ ಎಕ್ಸ್ಪೆನ್ಸಿವ್ ಪ್ರೈಸ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮಿನಿಮಮ್ ಅಂದರೂ 72,000, 80,000, ಮಿನಿಮಮ್ ಅಂದರೆ 70,000 ರೂಪಾಯಿಂದ ಐಫೋನ್ ಸ್ಟಾರ್ಟ್ ಆಗುತ್ತೆ, ಅರ್ಥ ಆಯ್ತಾ. ನಿಮ್ಗೆ ಐಫೋನ್ ಬೆಸ್ಟಾ ಅಥವಾ ಆಂಡ್ರಾಯ್ಡ್ ಮೊಬೈಲ್ ಬೆಸ್ಟ್ ಅಂತ ಯಾರಿಗೂ ಸಹ ಗೊತ್ತಿರೋದಿಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆಂಡ್ರಾಯ್ಡ್ ಐಫೋನ್ ಎರಡರಲ್ಲಿ ಯಾವ್ದು ತೊಗೊಳ್ಬೇಕು, ಯಾವ ಪರ್ಪಸ್ಗೆ ಯಾವ ಮೊಬೈಲ್ ನಿಮಗೆ ಸೂಟಬಲ್ ಆಗುತ್ತೆ ಅನ್ನೋದನ್ನು ಒಂದು ಸಣ್ಣ ಎಕ್ಸಾಂಪಲ್ಗಳನ್ನು ಕೊಟ್ಟು ನಾನು ನಿಮಗೆ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಆದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಚಿತ್ರ ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಐಫೋನ್ನ ಅಥವಾ ಆಂಡ್ರಾಯ್ಡ್ ಯಾರಾದರೂ ಮೊಬೈಲ್ ಏನಾದರೂ ನೀವು ಹೊಸದಾಗಿ ಬೈ ಮಾಡ್ತಾ ಇದ್ದೀರಾ ಅಂದರೆ ಆಂಡ್ರಾಯ್ಡ್ ಮೊಬೈಲ್ ತೊಗೊಳ್ಬೇಕು ಅಥವಾ ಐಫೋನ್ ತೊಗೊಳ್ಬೇಕು ಅಂತ ಒಂದು ಕನ್ಫ್ಯೂಷನಲ್ಲಿ ಇರ್ತೀರ. ಸಿಂಪಲ್, ಅರ್ಥ ಆಯ್ತಾ. ನಿಮಗೆ ಈಗ ನೀವೇನು ವರ್ಕ್ ಮಾಡ್ತಿದ್ದೀರಾ ಅನ್ನೋದನ್ನು ಸಹ ಮ್ಯಾಟ್ರ್ ಆಗುತ್ತೆ. ಅದೇ ರೀತಿ ಎಷ್ಟು ಸಂಬಳ ಬರುತ್ತೆ ಅನ್ನೋದು ಸಹ ಮ್ಯಾಟ್ರ್ ಆಗುತ್ತೆ. ಅದೇ ರೀತಿ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ ಯಾವ ರೀತಿ ಮಾಡ್ತೀರೋ, ಎಷ್ಟೆಷ್ಟು ಮಾಡ್ತೀರೋ, ಎಷ್ಟೆಷ್ಟು ಹಣವನ್ನು ಇಟ್ಕೊಂಡಿರ್ತೀರೋ ಅನ್ನೋದು ಸಹ ತುಂಬ ಮುಖ್ಯ ಆಗುತ್ತೆ, ಅರ್ಥ ಆಯ್ತಾ. ಇವೆಲ್ಲ ಒಂದು ಐಫೋನ್ ತೊಗೊಳೋದಕ್ಕೆ ಒಂದು ರೀಸನ್ಸು. ಏನೆಲ್ಲ ಒಂದು ರೀಸನ್ಸು, ಕೆಲವರು ಶೋಕಿ ಮಾಡೋದಕ್ಕಂತಲೇ ಐಫೋನ್ ತೊಗೊಳ್ತಾರೆ, ತೋರಿಸ್ಕೊಳ್ಳೋದಕ್ಕಂತಲೇ ಐಫೋನನ್ನು ಬೈ ಮಾಡ್ತಾರೆ. ಬಟ್ ಇದು ಸಿಕ್ಕಾಪಟ್ಟೆ ರಾಂಗ್ ಅಂತಲೇ ಹೇಳ್ಬೋದು. ಏನಕ್ಕೋಸ್ಕರ ಅಂದರೆ ಐಫೋನ್ ಅನ್ನೋದು ಒಂದು ಫೀಲ್, ಅರ್ಥ ಆಯ್ತಾ. ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅದರಿಂದ ಯೂಸ್ ಮಾಡಿದ್ರು ತುಂಬ ಪ್ರೀಮಿಯಮ್ ಆಗಿರ್ತದೆ. ಅದರಿಂದ ಡಿಸೈನು ಸಹ ತುಂಬ ಲೈಟ್ ವೇಟ್ ಆಗಿರ್ತದೆ. ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು ಅಥವಾ ಬ್ಯಾಟ್ರಿ ಪಿಕಪ್ ಆಗಿರ್ಬೋದು. ಬ್ಯಾಟ್ರಿ ಪಿಕಪ್ ಆ್ಯಂಡ್ರಾಯ್ಡ್ಗೂ ಇದಕ್ಕೂ ಹೋಲಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಕಡಿಮೆನೇ ಇದೆ, ಅರ್ಥ ಆಯ್ತಾ. ಬಟ್ ಅದರಲ್ಲಿರುವಂಥ ಒಂದು ಫೀಚರ್ಸ್ಗಳು ಸಿಕ್ಕಾಪಟ್ಟೆ ಅಪ್ಡೇಟಿಂಗ್ ಆಗಿರುವಂಥದ್ದು. ಅದರಿಂದ ಐಫೋನನ್ನು ಬೈ ಮಾಡ್ತಾ ಇದ್ದೀರಿ ಅಂದರೆ ದೊಡ್ಡ ತಪ್ಪು ಅಂತ ಹೇಳ್ಬೋದು. ಐಫೋನ್ ಬೈ ಮಾಡೋದಕ್ಕೆ ನಿಮ್ಮ ಹತ್ರ ಬಲವಾದಂತಹ ಒಂದು 3ರಿಂದ 4 ಕಾರಣಗಳನ್ನು ನೀವು ಹುಡ್ಕೊಳ್ಬೇಕು. ಏನೇನು ಕಾರಣಗಳು? ಮಿನಿಮಮ್ ಅಂದರೂ ಐಫೋನ್ ತೊಗೊಳೋದಕ್ಕೆ ಏನು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಐಫೋನ್ ತೊಗೊಳ್ಬೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ಬಿಸ್ನೆಸ್ ಮ್ಯಾನ್ಗಳಾಗಿದ್ದರೆ ನಿಮ್ಮ ಅಕೌಂಟಲ್ಲಿ ಅಂದರೆ ಫೋನ್ಪೇ ಆಗಿರ್ಬೋದು, UPIನಲ್ಲಿ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ತೊಂದರೆಗಳಾಗ್ತಿದ್ರೆ, ಅಕಸ್ಮಾತ್ ಆ್ಯಂಡ್ರಾಯ್ಡ್ ಮೊಬೈಲಲ್ಲಿ ಹ್ಯಾಕ್ ಆಗುವಂಥ ಚಾನ್ಸಸ್ ತುಂಬಾ ಇರ್ತದೆ. ಬಟ್ ಐಫೋನಲ್ಲಿ ಸೆಕ್ಯೂರ್ ಆಗಿರ್ತದೆ, ಅರ್ಥ ಆಯ್ತಾ. ಇದು ಒಂದು ಮೇನ್ ರೀಸನ್ನು ಐಫೋನ್ ತೊಗೊಳೋದಕ್ಕೆ. ಬಿಸ್ನೆಸ್ ಮ್ಯಾನ್ಗಳು ಅಥವಾ ಟ್ರಾನ್ಸಾಕ್ಷನ್ ಹೆಚ್ಚಾಗಿ ಮಾಡುವಂತಹ ವ್ಯಕ್ತಿಗಳು ಏನು ಮಾಡ್ತೀರಾ ಅಂದರೆ, ನೀವು ಸಲೀಸಾಗಿ ಐಫೋನನ್ನು ತೊಗೊಳ್ಳಿ, ಅರ್ಥ ಆಯ್ತಾ. ಯಾವುದೇ ತರಹದ ನಿಮಗೆ ಮನಿಯೂ ಸಹ ಮ್ಯಾಟ್ರ್ ಆಗೋದಿಲ್ಲ. ಅದೇ ರೀತಿ ನಿಮಗೆ ಸೆಕ್ಯೂರ್ ಆಗೂ ಇರ್ತದೆ, ಅರ್ಥ ಆಯ್ತಾ. ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳು ಡೌನ್ಲೋಡ್ ಆಗೋದಿಲ್ಲ, ಥರ್ಡ್ ಪಾರ್ಟಿ ಲಿಂಕೂ ಸಹ ಅದರಲ್ಲಿ ಓಪನ್ ಆಗೋದಿಲ್ಲ. ಇದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವೇನಾದರೂ ಬ್ಲಾಗರ್ಸ್ ಆಗಿದ್ದರೆ, ಅರ್ಥ ಆಯ್ತಾ, ನಿಮ್ಗೆ ಐಫೋನ್ ಬೇಕಿದ್ದರೆ ಅದಕ್ಕೂ ಸಹ ನಿಮಗೆ ಯೂಸ್ ಆಗುತ್ತೆ. ಬಿಸ್ನೆಸ್ ಪರ್ಪಸ್ ಆಗಿ ಐಫೋನ್ ಏನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ರೈಟ್ ಚೂಸ್, ಅರ್ಥ ಆಯ್ತಾ. ಅಷ್ಟು ಚೆನ್ನಾಗಿರ್ತದೆ. ಬಟ್ ನೀವೇನಾದರೂ ತಿರುಪೇಶೋಕಿಗಳನ್ನು ಮಾಡೋದಕ್ಕೆ ಐಫೋನನ್ನು ಬೈ ಮಾಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಇದನ್ನು ಸ್ಟಾಪ್ ಮಾಡಿ. ನಿಮಗೂ ಸಹ ಹಣ ಅಂದರೆ ಮನಿ ಲಾಸ್ ಆಗುತ್ತೆ. ಅದರಿಂದ ನಿಮ್ಗೆ ಆಗುವಂತಹ ಒಂದು ಬೆನಿಫಿಟ್ಸ್ಗಳಿಗಿಂತ ಆಗುವಂತಹ ಒಂದು ಲಾಸಸ್ಗಳೇ ಜಾಸ್ತಿ. ಸುಮಾರು ಆಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಸುಮಾರು 30ರಿಂದ 40,000 ರೂಪಾಯಿಗೆ ಒಳ್ಳೊಳ್ಳೆ ಫೀಚರ್ ಇರುವಂತಹ ಒಂದು ಆಂಡ್ರಾಯ್ಡ್ ಫೋನ್ಗಳು ನಿಮಗೆ ಸಿಗುತ್ತೆ, ಆಯ್ತಾ. ಈಗಲೂ ಸಹ ಆನ್ಲೈನಲ್ಲಿ ಲಭ್ಯ ಇದೆ. ಈಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ರಿಯಲ್ಮಿ 15 Pro, ಅರ್ಥ ಆಯ್ತಾ. 15 Pro ಏನಿದೆಯೇ AI ಕಂಡೀಷನಲ್ಲಿ ಬಂದಿರುವಂಥ ಒಂದು ಮೊಬೈಲು. ಇದು ಸುಮಾರು 14ನೇ ತಾರೀಕು ಲಾಂಚ್ ಆಗುವಂಥ ಒಂದು ಸಾಧ್ಯತೆ ಇದೆ. ನೀವೇನಾದರೂ ಬೈ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ಅಮೆಝಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಅಥವಾ ನಿಮ್ಮ ಹತ್ರದಲ್ಲಿರುವಂತಹ ಒಂದು ಶಾಪ್ ಏನಿರ್ತದೋ ಮೊಬೈಲ್ ಶಾಪ್ಗಳಲ್ಲಿ ನೀವು ಅದನ್ನು ಬೈ ಮಾಡ್ಬೋದು, ಅರ್ಥ ಆಯ್ತಾ. ಈ ಥರ ಒಂದು ಫೀಚರ್ಸ್ಗಳು ತುಂಬಾ ಇರ್ತದೆ. ಆಂಡ್ರಾಯ್ಡ್ ಮೊಬೈಲಲ್ಲಿ ಮಿನಿಮಮ್ ಅಂದರೂ 50 MP ಮೆಗಾಪಿಕ್ಸೆಲ್ ಕ್ಯಾಮ್ರಾ ಅಂತೂ ಇದ್ದೇ ಇರ್ತದೆ. ಬ್ಲಾಗ್ ಮಾಡಬೇಕು ಅಂದರೂ ಐಫೋನ್ ಚೆನ್ನಾಗಿದೆ, ಅರ್ಥ ಆಯ್ತಾ.
ಕೆಲವೊಂದು ಟೈಮ್ನಲ್ಲಿ ಲ್ಯಾಗ್ ಆಗ್ಬೋದು. ಬಟ್ ಆದರೆ ನೀವು ಒಂದು 30,000 ಕೊಟ್ಟು ಏನಾದರೂ ಬೈ ಮಾಡ್ತಾ ಇದ್ದೀರಾ ಮೊಬೈಲ್ ಅಂದರೆ ಅದು ಲ್ಯಾಗ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸು ಚೆನ್ನಾಗಿರ್ತದೆ. ಅರ್ಥ ಆಯ್ತಾ? ಇದು ಮೈನ್ ಇಂಪಾರ್ಟೆಂಟು. ನೀವೇನಾದರೂ ಬರೀ ಒಂದು ಕ್ಯಾಮ್ರಾಗೋಸ್ಕರ ಐಫೋನನ್ನು ಬೈ ಮಾಡ್ತಾ ಇದ್ದೀರಾ ಅಂದರೆ ವಿವೋಗೆ ಹೋಗ್ಬಿಡಿ. ಅರ್ಥ ಆಯ್ತಾ? ಫೋಟೋ ತುಂಬ ಚೆನ್ನಾಗಿ ಬರುತ್ತೆ, ವಿಡಿಯೋನೂ ಒಂದು ರೇಂಜಿಗೆ ಪರವಾಗಿಲ್ಲ. ಅರ್ಥ ಆಯ್ತಾ? ಚೆನ್ನಾಗಿ ಬರುತ್ತೆ. ವಿವೋಗೆ ಹೋದರೆ ವಿವೋ ಬ್ರ್ಯಾಂಡಿಂಗಲ್ಲಿ ತುಂಬ ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ತುಂಬ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ನೀವೇನಾದರೂ ಬ್ಲಾಗ್ ಮಾಡೋದಕ್ಕಾಗಿರ್ಬೋದು, ಸೆಕ್ಯೂರಿಟಿ ಪರ್ಪಸ್ಗಾಗಿರ್ಬೋದು, ನಿಮ್ಮದೇ ಆದಂತಹ ಒಂದು ಜೀವನ ಶೈಲಿ ಬೇರೆ ರೀತಿ ಇದ್ದರೆ ದಯವಿಟ್ಟು ಐಫೋನ್ ತುಂಬ ಬೆಸ್ಟು ಅಂತ ಹೇಳ್ಬೋದು. ನಿಮಗೆ ಯಾವ ಮೊಬೈಲ್ ಬೇಕು ಅಂತ ನೀವೇ ಡಿಸಿಷನ್ ತೊಗೊಳ್ಬೇಕು. ಅರ್ಥ ಆಯ್ತಾ? ನಾನು ಈ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪಾಯಿಂಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಪ್ರಕಾರ ನೀವು ಯಾವ ಮೊಬೈಲ್ ಬೆಸ್ಟು ಅಂತ ನೀವು ಸೆಲೆಕ್ಷನ್ ಮಾಡ್ಕೊಳ್ಳುವಂಥ ಒಂದು ಕೆಪಾಸಿಟಿ ನಿಮ್ಮಲ್ಲಿರಬೇಕು. 80,000 ಕೊಟ್ಟು ಐಫೋನ್ ಪರ್ಚೇಸ್ ಮಾಡ್ತೀರಾ, 20,000 to 30,000 ರೂಪಾಯಿ ಒಳಗಡೆ ಇರುವಂತಹ ಒಂದು ಆ್ಯಂಡ್ರಾಯ್ಡ್ ಮೊಬೈಲನ್ನು ಪರ್ಚೇಸ್ ಮಾಡ್ತೀರಾ, ಎರಡೂ ಪರ್ಫಾರ್ಮೆನ್ಸ್ ಒಂದು ರೀತಿಯಲ್ಲಿ ಥಿಂಕ್ ಮಾಡಬೇಕು. ನೀವು ಐಫೋನ್ ತೊಗೊಂಡ್ರೂ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಇಷ್ಟನ್ನು ಯೂಸ್ ಮಾಡೋದು ಕರೆಕ್ಟಾಗಿ. ಅರ್ಥ ಆಯ್ತಾ? ಆ್ಯಂಡ್ರಾಯ್ಡ್ ಮೊಬೈಲ್ ತೊಗೊಂಡ್ರೂ ಅದೇ ಅಪ್ಲಿಕೇಶನ್ಸ್ಗಳನ್ನೇ ನೀವು ಯೂಸ್ ಮಾಡುವಂಥದ್ದು. ಮೇನ್ ಇಂಪಾರ್ಟೆಂಟು ಅದೇ ಅಪ್ಲಿಕೇಶನ್ ಆ್ಯಂಡ್ರಾಯ್ಡಲ್ಲೂ ವರ್ಕ್ ಆಗುತ್ತೆ, ಐಫೋನಲ್ಲೂ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಸುಮ್ಮನೆ ತೊಗೊಳ್ಳೋರು ಇದಕ್ಕೆ ಸುಮ್ಮನೆ ತೊಗೊಂಡು ಐಫೋನನ್ನು ಯೂಸ್ ಮಾಡಿ 3 ದಿನ ಆದಮೇಲೆ ಮಾರಾಕೋದು ಅದು ತುಂಬ ಬೇಡ. ಅರ್ಥ ಆಯ್ತಾ? ಅದರಿಂದ ಐಫೋನನ್ನು ತೊಗೊಳ್ಳೋದನ್ನು ದಯವಿಟ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ರೀಸನ್ಸ್ ಇದ್ದರೆ ಮಾತ್ರ ಐಫೋನನ್ನು ಬೈ ಮಾಡಿ, ನಿಮ್ಗೆ ಅನುಕೂಲ ಇದ್ದರೆ, ಅವಶ್ಯಕತೆ ಇದ್ದರೆ ಮಾತ್ರ ಆ ಮೊಬೈಲನ್ನು ಬೈ ಮಾಡಿ, ಇಲ್ಲಾಂದರೆ ಬೈ ಮಾಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಅಪ್ಡೇಟಿಂಗ್ ಕಂಟೆಂಟ್ಗಳು ನಿಮಗೆ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಂದು ಅಟ್ಲೀಸ್ಟ್ ವಾರಕ್ಕೆ 3 ವೀಡಿಯೋ ನಂತರ ನಾನು ನಿಮಗೆ ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಅನ್ಬಾಕ್ಸಿಂಗ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಟೆಕ್ನಾಲಜಿ ರಿಲೇಟೆಡ್ ವೀಡಿಯೋಸ್ಗಳು ಯಾವಿದ್ದಾವೋ ಅದನ್ನೆಲ್ಲ ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ ಬಾಯ್, ನೆಕ್ಸ್ಟ್ ಶೋದಲ್ಲಿ ಸಿಗೋಣ.